ನೋಬಲ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಯಾರ್ಯಾರೆಲ್ಲ ಆನ್ಲೈನ್ ಪರ್ಚೇಸ್ ಮಾಡಿದ್ರೆ ಅವರಿಗೂ ಕೂಡ ನಮ್ಮ ಒಂದು ನೋಬಲ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲಿಂದ ಸ್ವಾಗತ. ಹಾಗೆ ನಮ್ಮ ಆ್ಯಪನ್ನು ಬಳಸಿ ನಮ್ಮ ಒಂದು ಆನ್ಲೈನ್ ಕ್ಲಾಸನ್ನು ಪಡೆದುಕೊಂಡಿರುವಂಥ ಎಲ್ಲ ಶಿಬಿರಾರ್ಥಿಗಳಿಗೆ ನಾನು ಮಾಡುವ ಮೊದಲನೇ ನಮಸ್ಕಾರಗಳು. ಸ್ನೇಹಿತರೆ, ಯಾರ್ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಒಂದು ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ನಮ್ಮ ಒಂದು ನೋಬಲ್ ಟೆಕ್ನಿಕಲ್ ಇನ್ಸ್ಟಾಗ್ರಾಮ್ ಇದೆ, ಸೊ ಅದನ್ನು ಕೂಡ ನಾವು ಫಾಲೋ ಮಾಡಿ. ಜೊತೆಗೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ಸೊ ಅಲ್ಲೂ ಕೂಡ ನೀವು ಈ ಲಿಂಕಿನ ಮುಖಾಂತರ ನೀವು ಅಲ್ಲೂ ಕೂಡ ನಮ್ಮನ್ನು ಫಾಲೋ ಮಾಡ್ಬೋದು. ನಿಮಗೆ ಯಾವುದೇ ರೀತಿಯಾದ ಆನ್ಲೈನ್ ಮತ್ತು ಆಫ್ಲೈನಲ್ಲಿ ನಿಮ್ಗೆ ಏನಾದರೂ ಸಮಸ್ಯೆ ಬಂದಲ್ಲಿ ಸೊ ನೀವು ಈ ಒಂದು ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಒಂದು ಸೆಷನ್ ಅನ್ನು ಬುಕ್ ಮಾಡ್ಬೋದಾಗಿರುತ್ತೆ. ಸ್ನೇಹಿತರೆ, ಇವತ್ತಿನ ದಿನ ನಾವು ನಿಮಗೆ ಸಬ್ಮರ್ಸಿಬಲ್ ಮೋಟಾರ್ ರಿವೈಂಡಿಂಗಿನ ಆನ್ಲೈನ್ ಕ್ಲಾಸನ್ನು ನಾವೊಂದು ಈ ಆ್ಯಪ್ನಲ್ಲಿ ತಂದಿರ್ತಕ್ಕಂಥದ್ದು. ಇದು ನಿಮಗೆ 1 ವರ್ಷಗಳ ಕಾಲ ನಿಮಗೆ ಇಲ್ಲಿ ತರಬೇತಿಗಳನ್ನು ನಾವು ನೀಡ್ತಾ ಇದ್ದೀವಿ. ಸೊ ಇದು ನಿಮ್ಗೆ 1 ವರ್ಷಗಳ ಕಾಲ ನಿಮ್ಗೆ ಇದನ್ನ ನಾವು ನೋಡ್ಕೋಬಹುದು. ಓಕೆನಾ? ಸೊ ಹಾಗೇನೆ ಇದರಲ್ಲಿ ನೀವು 10 ಬಾರಿ ಅಟೆಂಪ್ಟ್ ಅನ್ನ ಮಾಡ್ಬೋದು. ಅಂದ್ರೆ ಒಂದು ವಿಡಿಯೋನ 10 ಬಾರಿ ನೋಡೋದ್ರ ಮುಖಾಂತರ ನೀವು ನಿಮ್ಮ ಒಂದು ಸ್ಕಿಲ್ ಅನ್ನ ಹೆಚ್ಚಿಗೆ ಮಾಡ್ಬೋದು. ಓಕೆನಾ? ಸೊ ಹಾಗಾಗಿ ಈ ಒಂದು ಆನ್ಲೈನ್ ಕ್ಲಾಸ್ ಅನ್ನ, ಬೋರ್ವೆಲ್ ಆನ್ಲೈನ್ ಕ್ಲಾಸಸ್ ಅನ್ನ ನಾವಿಲ್ಲಿ ತಂದಿರ್ತಕ್ಕಂಥದ್ದು. ಸ್ನೇಹಿತರೆ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ. ನಿಮ್ಮ ಸ್ನೇಹಿತರು ಯಾರ್ಯಾರಿದ್ದಾರೆ ಅವರಿಗೂ ಕೂಡ ತರಬೇತಿಯನ್ನು ಕಲಿಬೇಕು ಅಂತ ಆಸಕ್ತಿ ಇದ್ರೆ ನಿಮ್ಮ ಮನೆಯಿಂದನೇ ಕುಳಿತುಕೊಂಡು ನೀವು ಈ ಒಂದು ತರಬೇತಿಯನ್ನು ಕಲಿಬಹುದು. ಸರ್, ಪ್ರಾಕ್ಟಿಕಲ್ ಸೆಷನ್ಸ್ ಗಳನ್ನು ನಾವು ಕೂಡ ಇಲ್ಲಿ ಮಾಡ್ತೀವಿ. ಮೊದಲನೇ ಕ್ಲಾಸ್ ಇದು. ಸೊ ಹಾಗಾಗಿ ಇದರಲ್ಲಿ ನಾವು ನಿಮ್ಗೆ ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ, ಬೋರ್ವೆಲ್ ಮೋಟರ್ನ ಕೆಲವೊಂದಿಷ್ಟು ಥಿಯರಿಗಳಿದಾವೆ. ಥಿಯರಿ ಕ್ಲಾಸಸ್ ಅನ್ನ ಮೊದಲು ನಾವು ಕಲಿಯೋಣ. ಸೊ ಆ ನಂತರದಲ್ಲಿ ನಾವು ಪ್ರಾಕ್ಟಿಕಲ್ ಸೆಷನ್ಸ್ ಅನ್ನ ಪ್ರಾಕ್ಟಿಕಲ್ ನೋಡೋದ್ರ ಮುಖಾಂತರ ಅಥವಾ ಪ್ರಾಕ್ಟಿಕಲ್ ಮಾಡಿಸೋದ್ರ ಮುಖಾಂತರ ಅದರ ಬಗ್ಗೆ ಮಾಹಿತಿಯನ್ನು ಪಡೆಯೋದ್ರ ಮುಖಾಂತರ ನಾವು ತರಬೇತಿಯನ್ನು ಪೂರ್ಣಗೊಳಿಸ್ತಾ ಹೋಗೋಣ. ಇವತ್ತಿನ ದಿನ ಮೊದಲನೆಯ ಕ್ಲಾಸ್ ಅನ್ನ ನಾನು ನಿಮ್ಗೆ ಇವತ್ತು ಈ ಒಂದು ಆಪ್ ಮುಖಾಂತರ ನಾನಿಲ್ಲಿ ನಿಮಗೆ ತಂದಿರ್ತೇನೆ. ಸ್ನೇಹಿತರೆ, ಮುಂದೆ ಹೋಗೋಣ. ಸ್ನೇಹಿತರೆ, ಇವತ್ತು ನಾವು ನಿಮಗೆ ಸಬ್ಮರ್ಸಿಬಲ್ ಮೋಟಾರ್ ಅಥವಾ ಇನ್ನೊಂದು ಹೆಸರಿನಲ್ಲಿ ನಾವು ಕರಿತಾ ಇದೀವಿ, ಇದನ್ನ ಬೋರ್ವೆಲ್ ಮೋಟರ್ ಅಂತ ಕರೀತಾರೆ. 2 ಹೆಸರಿನಲ್ಲಿ ಕರೀತಾರೆ ಮಾರ್ಕೆಟ್ ಅಲ್ಲಿ, ಸಬ್ಮರ್ಸಿಬಲ್ ಮೋಟಾರ್ ಮತ್ತೆ ಬೋರ್ವೆಲ್ ಮೋಟರ್ನ ಪರಿಚಯವನ್ನ ನಾವು ಇವತ್ತು ಮೊದಲನೇ ಕ್ಲಾಸ್ ನಲ್ಲಿ ಮಾಡ್ಕೊಳ್ಳೋಣ. ಮುಂದಿನ ಕ್ಲಾಸಸ್ ಅನ್ನ ಮುಂದಿನ ದಿನಗಳಲ್ಲಿ ನಾವು ನೋಡ್ತಾ ಹೋಗೋಣ. ಪ್ರತಿಯೊಂದು ಕ್ಲಾಸಸ್ ಅನ್ನ ಮೊದಲನೇ ಕ್ಲಾಸ್ನಿಂದ ಎಂಡಿನ ಕ್ಲಾಸ್ ವರೆಗೂ ನೀವು ನೋಡೋದಾದ್ರೆ ನಿಮಗೆ ಕಂಪ್ಲೀಟ್ ಆಗಿ ಸಬ್ಮರ್ಸಿಬಲ್ ಮೋಟಾರ್ ರಿವೈಂಡಿಂಗ್ ಅನ್ನ ನಾವು ಮಾಡಬಹುದು. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ, ಒಂದು ಬೋರ್ವೆಲ್ ಮೋಟರ್ ಅನ್ನ ಒಂದು 5 HP ಇಂದ 10 HP ವರೆಗೆ ಯಾವ ರೀತಿ ವೈಂಡಿಂಗ್ ಮಾಡೋದನ್ನ ಈ ಒಂದು ಆನ್ಲೈನ್ ಕ್ಲಾಸ್ ನಲ್ಲಿ ನಾನು ನಿಮ್ಗೆ ಇಲ್ಲಿ ಕ್ಲಾಸ್ ಅಲ್ಲಿ ಕೊಡ್ತಾ ಇದ್ದೀನಿ. ಸೊ ಓಕೆನಾ ಫ್ರೆಂಡ್ಸ್? ಹಾಗೇನೆ ಈ ಒಂದು ವಿಡಿಯೋ ನೋಡೋದ್ರ ಮುಖಾಂತರ ನೀವು 5 HP ಇಂದ 10 HP ವರೆಗೂ ವೈಂಡಿಂಗ್ ಅನ್ನ ಮಾಡಬಹುದಾಗಿರುತ್ತೆ. ಸ್ನೇಹಿತರೆ, ನನ್ನ ಬಗ್ಗೆ ಹೇಳ್ಬೇಕು ಅಂದ್ರೆ, ನಾನು ಸುಭಾನ್ ಸರ್ ಅಂತ ಹೇಳಿ ನೋಬಲ್ ಟೆಕ್ನಿಕಲ್ ಟ್ರೈನಿಂಗ್ ಸೆಂಟರ್ ನಡೆಸ್ತಾ ಇದ್ದೀನಿ ದಾವಣಗೆರೆಯಲ್ಲಿ. ಸೊ ಹಾಗಾಗಿ ಇದನ್ನ ನಿಮ್ಗೆ ಯಾರೆಲ್ಲ ನಮ್ಮ ಟ್ರೈನಿಂಗ್ ಸೆಂಟರ್ಗೆ ಬರ್ಲಿಕ್ಕೆ ಆಗೋದಿಲ್ಲ ಅವರು ಆನ್ಲೈನ್ ಅಲ್ಲಿ ಸಬ್ಮರ್ಸಿಬಲ್ ಮೋಟಾರ್ ರಿವೈಂಡಿಂಗ್ ಅನ್ನ ಕಲೀಲಿ ಅನ್ನೋ ಒಂದು ನನ್ನ ಉದ್ದೇಶದಿಂದ ಈ ಒಂದು ಆನ್ಲೈನ್ ಕ್ಲಾಸ್ ಅನ್ನು ಮಾಡಿದ್ದೀನಿ. ಸ್ನೇಹಿತರೆ, ಹಾಗಾದ್ರೆ ಸಬ್ಮರ್ಸಿಬಲ್ ಮೋಟಾರ್ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಹಾಗೇನೆ ಸಬ್ಮರ್ಸಿಬಲ್ ಮೋಟಾರ್ಗಳನ್ನ ಎಲ್ಲಿ ಬಳಸಲಾಗ್ತದೆ ಅದನ್ನು ತಿಳ್ಕೊಳ್ಳೋಣ. ಹಾಗೇನೆ ಸಬ್ಮರ್ಸಿಬಲ್ ಮೋಟರ್ಗಳಲ್ಲಿ ಬರುವಂತ ಕಂಪನಿಗಳು ಯಾವ್ಯಾವು, ಹಾಗೇನೆ ಸಬ್ಮರ್ಸಿಬಲ್ ಮೋಟರ್ಗಳಲ್ಲಿ ಇರತಕ್ಕಂತ ವಿಧವನ್ನ ನಾವು ಈ ಒಂದು ವಿಡಿಯೋದಲ್ಲಿ ನಾವು ಕಲಿತಕ್ಕಂಥದ್ದು. ಏನೆಲ್ಲ ಕಲಿಸ್ತಾ ಇದೀವಪ್ಪ ಅಂತಂದ್ರೆ, ಮೊದಲನೇದಾಗಿ ಸಬ್ಮರ್ಸಿಬಲ್ ಮೋಟರ್ ಅಂದ್ರೆ ಏನು ಅಂತ ಕಲಿಸ್ತಾ ಇದ್ರೆ, ಹಾಗೇನೆ ಸಬ್ಮರ್ಸಿಬಲ್ ಮೋಟರ್ನ ಎಲ್ಲಿ ಬಳಸಲಾಗ್ತದೆ, ಇದನ್ನ ಯಾವ ರೀತಿ ಬಳಸ್ತೀವಿ ನಾವು, ಹಾಗೇನೆ ಸಬ್ಮರ್ಸಿಬಲ್ ಮೋಟರ್ನಲ್ಲಿ ಬರುವಂತ ಕಂಪನಿಗಳು ಯಾವುವು, ಆಮೇಲೆ ಸಬ್ಮರ್ಸಿಬಲ್ ಮೋಟರ್ಗಳಲ್ಲಿ ಬರುವಂತ ವಿಧಗಳನ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ನೋಡೋದಾದ್ರೆ, ನೋಡಿ, ಹಾಗಾದ್ರೆ ಸಬ್ಮರ್ಸಿಬಲ್ ಮೋಟರ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ನಾನು ಇಲ್ಲಿ ಸಣ್ಣದಾಗಿ ಬರ್ತೀನಿ. ಸಾಮಾನ್ಯವಾಗಿ ಬೋರ್ವೆಲ್ ಮೋಟರ್ಸ್ ಗಳಂದ್ರೆ ಬೋರ್ವೆಲ್ ನಲ್ಲಿ ಇಳಿಸುವಂತ ಮೋಟರ್ಗಳನ್ನ ಸಬ್ಮರ್ಸಿಬಲ್ ಮೋಟರ್ ಅಂತ ಕರೀತಾರೆ. ಹಾಗೇನೆ ನಾನು ಇಲ್ಲಿ ಬರ್ದಿದ್ದೀನಿ, ಸಬ್ಮರ್ಸಿಬಲ್ ಮೋಟರ್ ಅಂತಂದ್ರೆ ನೀರಿನ ಅಡಿಯಲ್ಲಿ ಚಲನೆಯಾಗುವ ಮೋಟಾರ್ಗೆ, ನೀರಿನ ಅಡಿಯಲ್ಲಿ ಚಲನೆಯಾಗುವ ಮೋಟಾರ್ಗೆ ಸಬ್ಮರ್ಸಿಬಲ್ ಮೋಟಾರ್ ಅಂತ ಕರಿತೀವಿ. ಸಬ್ಮರ್ಸಿಬಲ್
ಮೋಟರ್ ಅಂತ ಬರ್ತಿದ್ವಿ. ಈ ಮೋಟರ್ನ ಅತಿ ಹೆಚ್ಚು ಬೋರ್ವೆಲ್ಗಳಲ್ಲಿ ಬಳಸಲಾಗ್ತದೆ. ಈ ಮೋಟರ್ಗಳನ್ನ ನಾವು ಅತಿ ಹೆಚ್ಚು ಎಲ್ಲಿ ಬಳಸ್ತಾ ಇದ್ದೀವಿ? ಬೋರ್ವೆಲ್ ಅಲ್ಲಿ ಬಳಸ್ತಕ್ಕಂಥದ್ದು. ಇಲ್ಲಿ ಈ ಪಾಠವನ್ನ ಕೇವಲ ನೀವು ಗಮನಿಸಬಹುದು. ಈ ಪಾಠವನ್ನ ನಾವು 3 ಫೇಸ್ ಮೋಟರ್ಗಳಲ್ಲಿ ಬಳಸುವಂತಹ ಮೋಟಾರ್ನಲ್ಲಿ ಬಳಸ್ತಾ ಇದ್ದೀವಿ. 3 ಫೇಸ್ ಮೋಟಾರ್ನ ಬಗ್ಗೆ ಕಲಿತಕ್ಕಂಥದ್ದು. ಸಿಂಗಲ್ ಫೇಸ್ ಇರೋದಿಲ್ಲ ಈ ವಿಡಿಯೋದಲ್ಲಿ. ಏನಿರ್ತದೆ? ಕೇವಲ ಸಬ್ಮರ್ಸಿಬಲ್ ಮೋಟರ್, ಕೇವಲ 3 ಫೇಸ್ ನಲ್ಲಿ ನಡೆಯುವಂತ ಮೋಟರ್ಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಸರ್ ಸಿಂಗಲ್ ಫೇಸ್ ಬೇಕಾ? ಸಿಂಗಲ್ ಫೇಸ್ ಬೋರ್ವೆಲ್ ಮೋಟರ್ದೆ ನಮ್ಮ ಮತ್ತೊಂದು ಆನ್ಲೈನ್ ಕ್ಲಾಸ್ ಇರುತ್ತೆ, ಅಲ್ಲಿ ನೀವು ಪಡಿಬಹುದಾಗಿದೆ. ಸರ್ ಸಿಂಗಲ್ ಫೇಸ್ ಬೇಕು ಅಂತಂದ್ರೆ ನೀವು ಸಿಂಗಲ್ ಫೇಸಿನ ಸಬ್ಮರ್ಸಿಬಲ್ ಮೋಟರ್ನ ಆನ್ಲೈನ್ ಕ್ಲಾಸ್ ಅನ್ನ ಪಡಿಬಹುದಾಗಿರುತ್ತೆ. ನಮ್ಮ ಆಪ್ ನಲ್ಲಿ ನೀವು ಮತ್ತೆ ಪರ್ಚೇಸ್ ಮಾಡಿಕೊಂಡು ನೀವು ನೋಡಬಹುದಾಗಿರುತ್ತೆ. ಓಕೆ, ಮುಂದೆ ಬರೋಣ. ನೋಡಿ, ನಮ್ಮಲ್ಲಿ ಸಬ್ಮರ್ಸಿಬಲ್ ಮೋಟರ್ಗಳಲ್ಲಿ V4 ಮೋಟರ್ ಅಂತ ಇದೆ, V6 ಮೋಟರ್ ಅಂತ ಇದೆ, V7 ಮೋಟರ್ ಅಂತ ಇದೆ, ಹಾಗೆ V8 ಮೋಟರ್ಗಳು ಅಂತ ಕೂಡ ಇದಾವೆ. ಸರ್ ಏನ್ ಸರ್ V4 ಅಂದ್ರೆ ಏನು? ವಿ ಅಂದ್ರೆ ವರ್ಟಿಕಲ್ ಅಂತ ಅರ್ಥ, ಇಂಗ್ಲಿಷ್ ನ ಪದ ಇದು. ವಿ ಅಂದ್ರೆ ಏನು? ವರ್ಟಿಕಲ್. ಇಲ್ಲಿ ಕೆಲವಷ್ಟು ಜನಗಳು ನೋಡ್ತಾ ಇರ್ಬೋದು ಈ ವಿಡಿಯೋನ. ಸೊ ಇದ್ರಲ್ಲಿ ನಿಮಗೆ ಓದು ಬರಹ ಬರದೇ ಇರ್ಬೋದು, ಬಟ್ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಮೊದಲನೇ ಪಾಠವನ್ನ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡ ನಂತರ ನೀವು ವೈಂಡಿಂಗ್ ಅನ್ನ ಮಾಡ್ಲಿಕ್ಕೆ ಇನ್ನೂ ಈಸಿ ಆಗ್ತದೆ, ಅಥವಾ ಇನ್ನು ನಿಮ್ಗೆ ಸುಲಭ ಆಗ್ತದೆ. ಓಕೆನಾ? ಸೊ ಹಾಗಾಗಿ ನಾನು ಇಲ್ಲಿ ನಿಮ್ಗೆ ಥಿಯರಿ ಕ್ಲಾಸಸ್ ಅನ್ನ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ನೀವು ಮೊದಲನೇ ಕ್ಲಾಸಿಂದಾನೆ ಕಂಪ್ಲೀಟ್ ಕೊನೆ ಕ್ಲಾಸ್ ವರೆಗೂ ಮೊದಲನೇದಾಗಿ ನೋಡಿ. 1 ಬಾರಿ ಅಲ್ಲ, 3 ಬಾರಿವರೆಗೂ ನೀವು ಈ ವಿಡಿಯೋವನ್ನ ನೋಡ್ತಾ ಹೋಗ್ಬೇಕು. ಆವಾಗ ನಿಮ್ಗೆ ಈ ಒಂದು ಥಿಯರಿ ಮತ್ತೆ ಪ್ರಾಕ್ಟಿಕಲ್ ಎರಡನ್ನೂ ನೋಡೋದ್ರ ಮುಖಾಂತರ ನೀವು ಈ ವಿಡಿಯೋದ ಮುಖಾಂತರ ನೀವು ಮೋಟಾರ್ ರಿವೈಂಡಿಂಗ್ ಅನ್ನ ಕಲಿಬಹುದಾಗಿರ್ತದೆ. 1 ಸಾರಿಗೆ ನೋಡಿ ಜಡ್ಜ್ ಮಾಡಬೇಡಿ. ಸೊ 2-3 ಸಾರಿ ನೀವು ವಿಡಿಯೋನ ನೋಡಿ ನೀವು ಕ್ಲಾಸಸ್ ಅನ್ನ ಕಂಪ್ಲೀಟ್ ಮಾಡ್ಕೋಬಹುದು. ವಿ ಅಂದ್ರೆ ಏನು ಸರ್? ವರ್ಟಿಕಲ್ ಅಂತ ಅಂದ್ರೆ ಮಾರ್ಕೆಟ್ ನಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ನಿಮ್ಗೆ V4 ಮೋಟರ್ ಅಂತ ಹೇಳ್ತಾ ಇದ್ದಾರೆ, V6 ಮೋಟರ್ ಅಂತ ಹೇಳ್ತಾ ಇದ್ದಾರೆ, V7 ಮೋಟರ್ಸ್ ಅಂತ ಹೇಳ್ತಾ ಇದ್ದಾರೆ, ಹಾಗೆ V8 ಮೋಟರ್ ಅಂತ ಕೂಡ ಹೇಳ್ತಾ ಇದ್ದಾರೆ ಅಲ್ವಾ? ಸೊ V4 ಅಂತ ಅಂದ್ರೆ ಏನು? ವರ್ಟಿಕಲ್ 4 ಅಂತ ಅಂದ್ರೆ ಏನು? ಹಾಗಾದ್ರೆ ವರ್ಟಿಕಲ್ 4 ಅಂತ ಅಂದ್ರೆ ನಿಂತ್ಕೊಂಡಿರೋದು ಮೋಟರ್ ಏನಾಗಿರೋದು? ಸ್ಟ್ಯಾಂಡ್ ಆಗಿದೆ, ನಿಂತ್ಕೊಂಡಿದೆ ಮೋಟ್ರು. ಸೊ ಮೋಟರ್ ಏನಾಗಿದೆ ರೀ? ನಿಂತ್ಕೊಂಡಿದೆ, ಅಥವಾ ಲಂಬವಾಗಿದೆ, ನಿಂತ್ಕೊಂಡಿರುವಂತ ಮೋಟ್ರು. ಹಾಗೆ 4 ಅಂದ್ರೆ ಏನಪ್ಪಾ ಅಂತಂದ್ರೆ ಇಂಚು, 4 ಇಂಚು, 4 ಇಂಚಿನ ಬಾಡಿ, 4 ಇಂಚಿನ ಬಾಡಿ ಅಥವಾ ಫ್ರೇಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫ್ರೇಮ್ ಅಂತ ಕರಿತೀವಿ. ಅರ್ಥ ಆಗ್ತದಲ್ವಾ? ಸೊ ವರ್ಟಿಕಲ್ 4 ಅಂತಂದ್ರೆ 4 ಇಂಚಿನ ಬಾಡಿ ಅಂದ್ರೆ ಲಂಬವಾಗಿ ನಿಂತಿದೆ. ವರ್ಟಿಕಲ್ ಅಂದ್ರೆ ಲಂಬ, ವರ್ಟಿಕಲ್ ಅಂತ ಅಂದ್ರೆ ಲಂಬವಾಗಿರೋದು. ಸೊ 4 ಇಂಚಿನ ಬಾಡಿ ಅಂದ್ರೆ ಸುತ್ತಾಳತೆ ಅದ್ರದ್ದು ಎಷ್ಟಪ್ಪ ಅಂತಂದ್ರೆ 4 ಇಂಚು. ಅದ್ರ ಸುತ್ತಾಳತೆ ಎಷ್ಟು ಅಂತಂದ್ರೆ 4 ಇಂಚು. ಹಾಗೇನೆ V6 ಅಂತಂದ್ರೆ 6 ಇಂಚಿನ ಬಾಡಿ, 6 ಇಂಚಿನ ಬಾಡಿ. ಅರ್ಥ ಆಗ್ತದಲ್ವಾ? ಸೊ ಗೊತ್ತಾಗಿದೆ. ಸೊ V4 ಅಂದ್ರೆ ಏನು, V6 ಅಂತ ಅಂದ್ರೆ ಏನು, V8 ಅಂತ ಅಂದ್ರೆ ಏನು. ಹಾಗೆ 7 ಇಂಚಿನ ಬಾಡಿ, 8 ಇಂಚಿನ ಬಾಡಿ, ಹಿಂಗೆ ಬಾಡಿಗಳು ಸಿಗ್ತಾ ಹೋಗ್ತದೆ ನಮ್ಗೆ. ಬೋರ್ವೆಲ್ ಮೋಟರ್ಗಳಲ್ಲಿ ನೀರಿನ ಒಳಗಡೆ ಹಾಕುವಂತ ಮೋಟರ್ಗಳಲ್ಲಿ ನಮಗೆ V4 ಕೊಡ್ತಾರೆ, V4 ಕೊಡ್ತಾರೆ, V6 ಕೊಡ್ತಾರೆ, V6 ಕೊಡ್ತಾರೆ, V8 ಕೊಡ್ತಾರೆ, V8 ಕೊಡ್ತಾರೆ. ಮತ್ತೆ ನಿಮಗೆ ಕನ್ಫರ್ಮ್ ಮಾಡ್ತೀನಿ, ಇವೆಲ್ಲವೂ 415 ವೋಲ್ಟ್ ಇಂದ 440 ವೋಲ್ಟ್ಗೆ ರನ್ ಆಗುವಂತ ಮೋಟರ್. ಯಾಕಂದ್ರೆ 3 ಫೇಸ್ ಮೋಟರ್ ಬಗ್ಗೆ ಹೇಳ್ತಾ ಇರ್ತಾರೆ. ಅರ್ಥ ಆಗ್ತಿದಲ್ಲ? ಮುಂದಿನ ಸ್ಲೈಡ್ ನೋಡೋದಾದ್ರೆ ಸರ್, ಹಾಗಾದ್ರೆ ಸಬ್ಮರ್ಸಿಬಲ್ ಮೋಟರ್ನ ಎಲ್ಲಿ ಬಳಸ್ತೀವಿ? ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಈ ಮೋಟರ್ನ ಅತಿ ಹೆಚ್ಚು ನಾವು ಎಲ್ಲಿ ಬಳಸ್ತಾ ಇದೀವಪ್ಪ ಅಂತಂದ್ರೆ ಅಲ್ವಾ? ಎಲ್ಲಿ ಬಳಸ್ತಾ ಇದೀವಿ? ರೈತರು ಬಳಸ್ತಾ ಇದಾರಲ್ವಾ? ವ್ಯವಸಾಯ ಪದ್ಧತಿಯಲ್ಲಿ ಇದನ್ನ ಮೋಟರ್ನ ಬಳಸ್ತಾ ಇದೀವಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಹೌದಲ್ವಾ? ಈ ಮೋಟರ್ನ ಎಲ್ಲಿ ಬಳಸ್ತಾ ಇದೀವಿ? ನಿಮ್ಗೆ ಇಲ್ಲಿ ಕಾಣ್ತಾ ಇರ್ಬೋದು ಚಿತ್ರದಲ್ಲಿ. ಯಾರಿಗೆಲ್ಲ ಗೊತ್ತಿಲ್ಲ, ಯಾರೆಲ್ಲ ಹೊಸದಾಗಿ ಕಲಿತಾ ಇದ್ದಾರೆ, ಯಾರೆಲ್ಲ ಏಜ್ ಕಮ್ಮಿ ಇದೆ, ಮತ್ತೆ ಯಾರೆಲ್ಲ ಇದನ್ನ ಹೊಸ ಒಂದು ಟ್ರೈನಿಂಗ್ ಅನ್ನ ನೀವು ಪಡಿತಾ ಇದ್ದೀರಿ, ಅಂದ್ರೆ ನಿಮ್ಮ ಫೀಲ್ಡೇ ಅಲ್ಲ ಅಥವಾ ನಿಮ್ಮ ಒಂದು ಬ್ಯಾಕ್ ಗ್ರೌಂಡೇ ಇಲ್ಲ. ಸರ್, ನಮ್ಮ ತಂದೆಯವರು ಈ ಒಂದು ಕೆಲಸವನ್ನು ಮಾಡಿಲ್ಲ, ನಾನೇ ಇದನ್ನ ಫಸ್ಟ್ ಕಲಿತಾ ಇರೋದು. ಸೊ ಇವತ್ತಿಂದಾನೇ ನೀವು ಸ್ಟಾರ್ಟ್ ಮಾಡ್ಕೋಬಹುದು. ಸೊ ಇಲ್ಲಿ ನಾವೇನ್ ಹೇಳ್ಕೊಡ್ತಾ ಇದ್ದೀನಿ ಅಂತಂದ್ರೆ
ವೈಂಡಿಂಗ್ ಅನ್ನ ಹೇಳ್ಕೊಡ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ನಾವೇನ್ ಮಾಡ್ತೀವಿ, ವೈಂಡಿಂಗ್ ಹೇಳ್ಕೊಡ್ತೀವಿ. ಸೊ ಬ್ಯಾಕ್ ಗ್ರೌಂಡೇ ಇಲ್ಲ, ನಿಮ್ಗೆ ಏನಿಲ್ಲ, ಬ್ಯಾಕ್ ಗ್ರೌಂಡೇ ಇಲ್ಲ. ಸೊ ಯಾರು ನಿಮ್ಮ ಒಂದು ವಂಶದಲ್ಲೇ ಮಾಡಿಲ್ಲ, ಸಬ್ಮರ್ಸಿಬಲ್ ಬೋರ್ವೆಲ್ ಮೋಟರ್ ವೈಂಡಿಂಗ್ ಅನ್ನ ಮಾಡಿಲ್ಲ, ನೀವು ಇವತ್ತು ಮಾಡಬೇಕು. ಸೊ ಅದಕ್ಕೆ ಏನೇನೆಲ್ಲ ತಯಾರಿ ತಗೋಬೇಕು ಅದನ್ನ ಫಸ್ಟ್ ನಾವಿಲ್ಲಿ ಹೇಳ್ತಕ್ಕಂಥ. ಸೊ ಹಾಗಾಗಿ ಕ್ಲಾಸ್ ಫಸ್ಟ್ ಅಲ್ಲೇ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ಬ್ಯಾಕ್ ಗ್ರೌಂಡ್ ಇಲ್ಲ, ಸೊ ಹಾಗಾಗಿ ಇದು ಸಣ್ಣ ಸಣ್ಣ ಕ್ಲಾಸ್ ಅನಿಸ್ತಾ ಇದೆ. ಇದೇನು ಇದು ಒಂದೇ ಸಾರಿ ಹೇಳ್ಬೇಕು, ಸಬ್ಮರ್ಸಿಬಲ್ ಮೋಟರ್ ನಲ್ಲಿ ಬಳಸ್ತೀವಿ, ಎಲ್ರಿಗೂ ಗೊತ್ತಿದೆ ಅಲ್ವಾ. ಸೊ ಇದನ್ನ ರೈತರು ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ಹಾಗೆ ಬೇರೆ ಬೇರೆ ಪದ್ಧತಿಗಳಲ್ಲೂ ಯೂಸ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಪದ್ಧತಿಗಳಲ್ಲಿ ಇದನ್ನ ಬಳಸ್ತಾ ಇದ್ದಾರೆ. ಅಂದ್ರೆ ಪೆಟ್ರೋಲ್ ತೆಗಿಲಿಕ್ಕೂ ಬಳಸ್ತಾ ಇದ್ದಾರೆ, ಡೀಸೆಲ್ ತೆಗಿಲಿಕ್ಕೂ ಬಳಸ್ತಾ ಇದ್ದಾರೆ, ಪೆಟ್ರೋಲ್ ಬಂಕ್ ಅಲ್ಲೂ ಬಳಸ್ತಾ ಇದ್ದಾರೆ, ಬೇರೆ ಪದ್ಧತಿಗಳಲ್ಲೂ ಈ ಮೋಟರ್ಸ್ ಗಳನ್ನ ಬಳಸ್ತಾ ಇದ್ದಾರೆ. ಆಮೇಲೆ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲೂ ಕೂಡ ಈ ಮೋಟರ್ಸ್ ಗಳನ್ನ ಬಳಸ್ತಾ ಇದ್ದಾರೆ. ನಿಮ್ಗೆ ಈ ಚಿತ್ರದಲ್ಲಿ ಸಣ್ಣ ಸಣ್ಣ ಮೋಟರ್ ಕಾಣ್ಬೋದು, ಇಲ್ಲಿ ಕಾಣ್ತಾ ಇದೆ ನಿಮ್ಗೆ. ದೀಸ್ ಆರ್ ವರ್ಟಿಕಲ್ ಮೋಟರ್ಸ್. ದೀಸ್ ಆರ್ ವರ್ಟಿಕಲ್ ಮೋಟರ್ಸ್. ಇದನ್ನ ಯಾವಾಗ ಬಳಸ್ತೀವಪ್ಪ ಅಂತಂದ್ರೆ ಕನ್ಸ್ಟ್ರಕ್ಷನ್ ಟೈಮ್ ಅಲ್ಲಿ ಗುಂಡಿಯಲ್ಲಿ ನೀರ್ ನಿಂತಿರ್ತಾವಲ್ವಾ, ಸೊ ಅದನ್ನು ಈಸಿಯಾಗಿ ತೆಗಿಬೇಕಪ್ಪ. 10 ಅಡಿ 20 ಅಡಿ ನೀರ್ ನಿಂತಿರುತ್ತೆ, ಅದನ್ನ ತೆಗಿಬೇಕು. ಸೊ ನೋಡಿ, ಇಲ್ಲೂ ಕೂಡ ಒಂದು ವರ್ಟಿಕಲ್ ಮೋಟರ್ ಇದೆ. ಇವೆಲ್ಲ ಬೋರ್ವೆಲ್ ನಲ್ಲಿ ಬಿಡುವಂತವು. ಇವೆಲ್ಲ ಏನಿವು, ಇವೆಲ್ಲ ಬೋರ್ವೆಲ್ ನಲ್ಲಿ ಬಿಡ್ತಕ್ಕಂಥ. ನೋಡಿ ಇಲ್ಲಿ V4 ಇದೆ. ಇದನ್ನೇನಂತ ಕರಿತೀವಿ, V4 ಮೋಟರ್ ಅಂತ ಕರಿತೀವಿ. ಇದನ್ನ V6 ಇರ್ಬೋದು ಅನ್ಸುತ್ತೆ. ಇದು V7 ಇರ್ಬೋದು. ಇದು ಇದು V8 ಇರ್ಬೋದು. ಇದೇನಿರ್ಬೋದು, V8 ಇರ್ಬೋದು, V7 ಇರ್ಬೋದು. ಸೊ ಇಲ್ಲಿ ಕೆಳಗಡೆ ಕಾಣ್ತಾವಲ್ವಾ, ಇವನ್ನ ನಾವೇನಂತ ಕರಿತೀವಿ, ಓಪನ್ ವೆಲ್ ಸಬ್ಮರ್ಸಿಬಲ್ ಅಂತ ಕರಿತೀವಿ. ನಾವೇನಂತ ಕರಿತೀವಿ, ಓಪನ್ ವೆಲ್. ಇವೇನಂತ ಕರಿತೀವಿ ನಾವು, ಓಪನ್ ವೆಲ್ ಸಬ್ಮರ್ಸಿಬಲ್ ಅಂತ ಕರಿತೀವಿ. ಓಪನ್ ವೆಲ್ ಸಬ್ಮರ್ಸಿಬಲ್. ಈ ಮೋಟರ್ಸ್ ಗಳನ್ನ ಓಪನ್ ವೆಲ್ ಸಬ್ಮರ್ಸಿಬಲ್ ಅಂತ ಕರಿತೀವಿ. ಸಬ್ಮರ್ಸಿಬಲ್ ಮೋಟರ್ಸ್ ಇವು ಕೂಡ ಸೇಮ್ ವೈಂಡಿಂಗ್ ಇರುತ್ತೆ. ಸೊ ಮುಂದಿನ ದಿನಗಳಲ್ಲಿ ಕಲಿತಾ ಹೋಗೋಣ. ಹಾಗಾದ್ರೆ ಮುಂದಿನ ಸ್ಲೈಡ್ ನೋಡೋಣ. ಹಾಗಾದ್ರೆ ಸೊ ಮುಂದಿನ ಸ್ಲೈಡ್ ಅಲ್ಲಿ ಏನಿದೆ, ಸಬ್ಮರ್ಸಿಬಲ್ ಮೋಟರ್ ನಲ್ಲಿ ಬರುವಂತ ಕಂಪನಿಗಳೇ ಯಾವ್ಯಾವ ಅಂದ್ರೆ ನಮ್ಗೆ ಕಂಪನಿಗಳ ಬಗ್ಗೆ ಗೊತ್ತಿರ್ಬೇಕು. ಮೋಟರ್ಗಳು ಇದಾವೆ ಅಂದ ತಕ್ಷಣ ಸೊ ಅವುಗಳಲ್ಲಿ ಬರುವಂತಹ ಸಬ್ಮರ್ಸಿಬಲ್ ಮೋಟರ್ ನಲ್ಲಿ ಕಂಪನಿಗಳು ಗೊತ್ತಿರ್ಬೇಕು ನಮ್ಗೆ. ಯಾರಾದ್ರೂ ಕಸ್ಟಮರ್ ನಿಮ್ಗೆ ನಮಗೊಂದು ಸಬ್ಮರ್ಸಿಬಲ್ ಮೋಟರ್ ಬೇಕು ಸರ್ ಅಂತ ಅಂದಾಗ, ಸೊ ಓಕೆ ಯಾವ ನಾವು ರೆಫರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಅನ್ನೋದ್ರಲ್ಲಿ ನೀವು ಕೆಲವೊಂದು ಇಷ್ಟು ಸ್ಟ್ಯಾಂಡರ್ಡ್ ಕಂಪನಿಗಳಿಗೆ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಇದಾವೆ. ನಾನು ನಿಮ್ಗೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ನೋಡಿ, ಟೆಕ್ಸ್ಮೋ ಇದೆ, ಲೂಬಿ ಇದೆ, CRI ಇದೆ, ಕಲಮಾ ಇದೆ, ಹೌದಲ್ವಾ. ಮತ್ತೆ ಯಾವ್ದಿದೆ, ಸಬಾರ್ ಇದೆ, ಮತ್ತೆ ಯಾವ್ದಿದೆ, ಉನ್ನತ್ ಇದೆ. ನಿಮ್ಮ ಮನಸ್ಸಲ್ಲೂ ಇರ್ಬೋದು, ಬೇರೆ ಬೇರೆ ಇರ್ಬೋದು ಅಂತ ಅಲ್ವಾ. ಸೊ ಯಾವ್ದಿದೆ, ಟೆಕ್ಸ್ಮೋ ನೋಡಿ ಕೇಳಿದಿರಲ್ವಾ, ಟೆಕ್ಸ್ಮೋ ಮೋಟರ್ ಇದೆ, ಲೂಬಿ ಇದೆ, ಯಾವ್ದಿದೆ, ಲೂಬಿ ಇದೆ, CRI ಕಂಪನಿ ಇದೆ, ಟೆಕ್ಸ್ಮೋ ಇದೆ, ಲೂಬಿ ಇದೆ, CRI ಇದೆ, ಕಲಮಾ ಇದೆ, ಸಬಾರ್ ಇದೆ, ಹಾಗೆ ಉನ್ನತಿ ಇದೆ, ಹಾಗೆ ಕ್ರಾಂಪ್ಟನ್ ಗ್ರೀವ್ಸ್ ಇದೆ. ಸೊ ಇವೆಲ್ಲವೂ ಮಾರ್ಕೆಟ್ ನಲ್ಲಿ ಇರ್ತಕ್ಕಂಥ ಕಂಪನಿಗಳು. ಸೊ ಕಂಪನಿಗಳ ಲೋಗೋ ನೀವು ನೋಡ್ಬೋದು, ಈ ತರ ಇರುತ್ತೆ. ಸೊ ಕಂಪನಿಗಳ ಲೋಗೋಗಳು ನೋಡಿ ಈ ತರ ಇದೆ. ಸೊ ಟೆಕ್ಸ್ಮೋ ಇದೆ, ಕಲಮಾ ನೋಡಿ, ಕಲಮದ ಲೋಗೋ ಈ ತರ ಇದೆ, ಲೂಬಿ ಮೋಟರ್ ಇದೆ, CRI ಇದೆ, ಸಬಾರ್ ಇದೆ, ಸಬಾರ್ ಪಂಪ್ಸ್ ಅಂತ ಕಾಣ್ತದೆ ನಿಮ್ಗೆ, ಸಬಾರ್ ಪಂಪ್ಸ್. ಆಮೇಲೆ ಉನ್ನತಿ ಇದೆ, ಉನ್ನತಿ ಕೇಳಿರ್ಬೋದು ನೀವು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಕ್ರಾಂಪ್ಟನ್ ಗ್ರೀವ್ಸ್ ಇದೆ. ಇನ್ನು ಹಲವಾರು ಮೋಟರ್ ಇದೆ. ವಿಗಾರ್ಡ್ ಇದೆ, ವಿಗಾರ್ಡ್ ಕೇಳಿರ್ತೀರಾ, ವಿಗಾರ್ಡ್ ಮೋಟರ್ ಕೇಳಿದ್ರು. ಸೊ ಈಗ ಹಲವಾರು ಕಂಪನಿಗಳ ಸಬ್ಮರ್ಸಿಬಲ್ ಮೋಟರ್ಸ್ಗಳು ಮಾರ್ಕೆಟ್ ಅಲ್ಲಿ ಇದಾವೆ. ಸೊ ನಾವು ಅದನ್ನ ನಿಮ್ಗೆ ಯಾವುದು ಕೊಡಿಸಿದ್ರೆ ಚೆನ್ನಾಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ನಾವು ಮತ್ತೆ ಕ್ಲಾಸಸ್ಗಳಲ್ಲಿ ಹೇಳ್ತಾ ಹೋಗ್ತೀವಿ, ಯಾವ ಮೋಟರ್ ಯಾವಾಗ ಎಷ್ಟು HP ಎಷ್ಟು ಸ್ಟೇಜಸ್ಗಳು, ಅದನ್ನ ನಾವು ಮೋಟರ್ ವೈಂಡಿಂಗ್ ಎಲ್ಲ ಕಲಿತ ಮೇಲೆ ಮತ್ತೆ ಒಂದು ಕ್ಲಾಸಸ್ ಅನ್ನ ನಾವು ಮಾಡ್ತಾ ಹೋಗೋಣ. ನಾವು ಆನ್ಲೈನ್ ಕ್ಲಾಸ್ ಜೊತೆಗೆ ಯೂಟ್ಯೂಬ್ ಕ್ಲಾಸಸ್ ಅನ್ನು ನೀವು ಅಟೆಂಡ್ ಮಾಡಬೇಕು. ಯೂಟ್ಯೂಬ್ ಕ್ಲಾಸಸ್ ಅಲ್ಲೂ ಕೆಲವೊಂದಿಷ್ಟು ವಿಷಯಗಳಿರ್ತವೆ, ಅಲ್ಲಿ ಬರುವಂತ ಫ್ರೀ ವಿಡಿಯೋಸ್ ಗಳನ್ನು ನೀವು ನೋಡ್ಬೋದು. ಇಲ್ಲಿ ನಿಮ್ಗೆ ಏನು ಮಾಡಿದೀವಿ, ಪರ್ಟಿಕ್ಯುಲರ್ ಆಗಿ ಬೋರ್ವೆಲ್ ಮೋಟರ್ ಬಗ್ಗೆ ಹೇಳಿದೀನಿ. ಬೋರ್ವೆಲ್ ಮೋಟರ್ ವೈಂಡಿಂಗ್ ಅನ್ನ ಯಾವ ರೀತಿ ಮಾಡಬೇಕು, 5 HP ಇಂದ 10 HP ವರೆಗೂ ಯಾವ ರೀತಿ ವೈಂಡಿಂಗ್ ಮಾಡಬಹುದು. ಇದನ್ನ ಮಾಡಿದ್ರೆ ನೀವು ನಿಮ್ಮ ಊರಿನಲ್ಲೇ ನೀವು ಒಂದು ವೈಂಡಿಂಗ್ ಶಾಪ್ ನ ತೆಗಿಬಹುದು. ಸರ್ ಹಾಗಾದ್ರೆ ಮೋಟರ್ನ ಎತ್ತೋದು ಮತ್ತೆ ಇಳಿಸೋದು ಹೇಗೆ, ಲಿಫ್ಟಿಂಗ್ ಮಾಡೋದು ಹೇಗೆ? ಸೊ ಅದಕ್ಕೆ ನಾನು ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಮೋಟರ್ನ ಎತ್ತಿ ಇಳಿಸೋದು ಹೇಗೆ ಅನ್ನೋದ್ರ ಮುಖಾಂತರ ಅದಕ್ಕೊಂದು ವಿಡಿಯೋ ತರ, ನೀವು ಅತಿ ಹೆಚ್ಚು ಕಡಿಮೆ ರೇಟ್ ನಲ್ಲಿ ಮೋಟರ್ನ ಲಿಫ್ಟಿಂಗ್ ಮತ್ತೆ ಎತ್ತೋದು ಇಳಿಸೋದು ಹೇಗೆ ಅನ್ನೋದಕ್ಕೂ ಒಂದು ವಿಡಿಯೋ ಮಾಡ್ತೀನಿ. ಸೊ ಅದರಲ್ಲೂ ನೀವು ನೋಡ್ಕೋಬಹುದು. ಯಾಕೆ ಕಡಿಮೆ ರೇಟ್ ಅನ್ನ ಪರ್ಚೇಸ್ ಮಾಡಿ, ಒಂದು ಲಿಫ್ಟಿಂಗ್ ಮಾಡುವಂತ ಒಂದು ಮಷೀನ್ ಅನ್ನ ಪರ್ಚೇಸ್ ಮಾಡಿ, ನೀವು ಅದರಿಂದ ಮೋಟರ್ನ ಎತ್ತಿ ಅದರಿಂದ ವೈಂಡಿಂಗ್ ಅನ್ನ ಮಾಡಿ ನೀವು ಮಾರ್ಕೆಟ್ ಅಲ್ಲಿ ನೀವು ಸರ್ವಿಸ್ ಶಾಪ್ ಅನ್ನ ಇಡಬಹುದು. ಓಕೆನಾ. ಸೊ ಸಬ್ಮರ್ಸಿಬಲ್ ಮೋಟರ್ ನಲ್ಲಿ ಬರುವಂತಹ ಕಂಪನಿಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಟೆಕ್ಸ್ಮೋ ಬರುತ್ತೆ, ಲೂಬಿ ಇದೆ, CRI ಇದೆ, ಕಲಮಾ ಇದೆ, ಸಬಾರ್ ಇದೆ, ಕ್ರಾಂಪ್ಟನ್ ಗ್ರೀವ್ಸ್ ಇದೆ. ನೀವು ಯಾವುದ್ರಲ್ಲಿ ನಿಮ್ಗೆ ನಂಬಿಕೆ ಇದೆ ಆ ಒಂದು ಮೋಟರ್ ಅನ್ನು ನೀವು ಸೇಲ್ ಮಾಡಿ. ಸೊ ನೆಕ್ಸ್ಟ್ ನೋಡೋದಾದ್ರೆ ಸಬ್ಮರ್ಸಿಬಲ್ ಮೋಟರ್ ನಲ್ಲಿ ಬರುವಂತಹ
ವಿಧಗಳನ್ನ ತಿಳಿಯೋಣ. ಮೋಟರ್ಗಳಲ್ಲಿ ಬಂದ ತಕ್ಷಣ ಕೆಲವೊಂದಿಷ್ಟು ಅದ್ರಲ್ಲಿ ಕಂಡುಹಿಡಿಬೇಕು ನಾವು. ಮೋಟರ್ ಬಂದಿದೆ ನಿಮ್ಮ ಸರ್ವಿಸ್ ಶಾಪಿಗೆ ಅಂತ, ಅದು ಯಾವ ತರದ ಮೋಟ್ರು, ಯಾವ ಕಂಪನಿ ಮೋಟ್ರು ಅನ್ನೋದಕ್ಕೆ ತಿಳ್ಕೊ. ಕಂಪನಿ ನಾವು ನೋಡಿದ್ವಿ, ಟೆಕ್ಸ್ಮೋ ಇರ್ಬೋದು, ಇದಿರ್ಬೋದು, ಆ ಲೋಗೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈಗ ಬೋರ್ವೆಲ್ ಒಳಗಡೆ ಇಳಿಸಿರ್ತಾರೆ. ಸೊ ಬೋರ್ವೆಲ್ ಒಳಗಡೆ ಇಳಿಸಿದಾಗ ಅದ್ರದ್ದು ಎಲ್ಲ ರ್ಯಾಪರ್ ಎಲ್ಲ ಕಿತ್ಕೊಂಡು ಹೋಗಿರುತ್ತೆ. ಸೊ ಅವಾಗ ನೀವು ನಾವು ಬಾಡಿಗಳ ಮುಖಾಂತರ ನೋಡಿ, ಸಬ್ಮರ್ಸಿಬಲ್ ಮೋಟರ್ ನಲ್ಲಿ ಬರುವಂತ ವಿಧಗಳನ್ನು ತಿಳಿಯೋಣ ಇವತ್ತು. ಸೊ ಅದ್ರಲ್ಲಿ ಬರುವಂತ ಬಾಡಿಗಳು ಯಾವ್ಯಾವ ತರ ಇದಾವೆ ಅನ್ನೋದನ್ನ ನೋಡ್ಕೊಂಡು ನಾವು ಅದನ್ನ ವೈಂಡಿಂಗ್ ಅನ್ನ ಮಾಡ್ತಕ್ಕಂಥದ್ದು. ನನಗೆ ಇಲ್ಲಿ ಮೊದಲನೇದಾಗಿ ನೋಡೋದಾದ್ರೆ ಫುಲ್ ಕ್ಯಾಸ್ಟ್ ಐರನ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ನಿಮ್ಗೆ ಕಾಣ್ತದೆ ಫುಲ್ ಕ್ಯಾಸ್ಟ್ ಐರನ್. ಓಕೆ, ಸೊ ಫುಲ್ ಕ್ಯಾಸ್ಟ್ ಐರನ್ ಅಂತ ಇದೆ. ಫುಲ್ ಕ್ಯಾಸ್ಟ್ ಐರನ್ ಬಾಡಿ ಇರುತ್ತೆ. ಏನಿರುತ್ತೆ ಫುಲ್ ಕ್ಯಾಸ್ಟ್ ಐರನ್ ಅಂದ್ರೆ ನೋಡಿ, ಇದು ಒಂಥರದ ಬೀಡ್ ಅಂತ ಬೀಡ್ ಅಂತ ಕರಿತೀವಿ. ಕಬ್ಬಿಣನೂ ಅಲ್ಲ, ಈ ಕಡೆ ಕಬ್ಬಿಣದ ಅದುರು ಅಲ್ಲ, ಸಣ್ಣದಾಗಿ ಇದು ನಾವು ಬೀಡ್ ಅಂತ ಕರಿತೀವಿ. ಸೊ ಅದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಫುಲ್ ಕ್ಯಾಸ್ಟ್ ಐರನ್ ಬಾಡಿ ಅಂದ್ರೆ ನೋಡಿ, ಇಲ್ಲಿ ಅರ್ಧ ಸ್ಟೀಲ್ ಅರ್ಧ ಕ್ಯಾಸ್ಟ್ ಐರನ್ ಕಾಣ್ತಾ ಇದೆ ಅಲ್ವಾ. ಸೊ ಫುಲ್ ಸ್ಟೀಲ್ ಕಾಣ್ತಾ ಇದೆ. ಇಲ್ಲಿ ನೋಡಿ, ಫುಲ್ ಈ ಬಾಡಿ ಏನಾಗಿರುತ್ತೆ ಕ್ಯಾಸ್ಟ್ ಐರನ್ ಅಂತ ಮಾಡ್ತಾರೆ. ಸೊ ಅದಕ್ಕೆ ನಾವು ಇನ್ನೊಂದು ಪದದ ಕನ್ನಡದಲ್ಲಿ ಹೇಳೋದಪ್ಪ ಅಂತಂದ್ರೆ ಬೀಡ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಬೀಡ್ ಇಂದ ಮಾಡಿರ್ತಕ್ಕಂಥ ಒಂದು ಬಾಡಿಗೆ ಅಥವಾ ಫುಲ್ ಕ್ಯಾಸ್ಟ್ ಐರನ್ ಅಂತ ಕರಿತೀವಿ. ಫುಲ್ ಕ್ಯಾಸ್ಟ್ ಐರನ್, ಫುಲ್ ಬಾಡಿ ಕ್ಯಾಸ್ಟ್ ಐರನ್. ಇನ್ನೊಂದು ಆಫ್ ಕ್ಯಾಸ್ಟ್ ಐರನ್, ಆಫ್ ಸ್ಟೀಲ್ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ಆಫ್ ಸ್ಟೀಲ್, ಆಫ್ ಕ್ಯಾಸ್ಟ್ ಐರನ್. ನೋಡಿ, ಎರಡು ಕಾಣ್ತಾ ಇದೆ ನಿಮ್ಗೆ ಇಲ್ಲಿಗೆ. ಯಾಕಂದ್ರೆ ನಮ್ಗೆ ಇಲ್ಲಿ ಪ್ರಾಕ್ಟಿಕಲ್ ಮಾಡ್ಬೇಕು ಅಂತಂದ್ರೆ ನೀವು ಆಫ್ಲೈನ್ ಕ್ಲಾಸಿಗೆ ಬರ್ಬೇಕು. ಸೊ ಯಾರ್ಯಾರೆಲ್ಲ ನೀವು ಆನ್ಲೈನ್ ಈಗ ನೋಡ್ತಾ ಇದ್ದೀರಿ, ಸಾರ್ ನನ್ಗೆ ಬರ್ಲಿಕ್ಕೆ ಆಗದೆ ಇರೋರಿಗೆ ನಾವು ಇಲ್ಲಿ ಆನ್ಲೈನ್ ಕ್ಲಾಸ್ ಮಾಡಿದೀವಿ. ಯಾರಿಗೆ ಬರ್ಲಿಕ್ಕೆ ಆಗ್ತದೆ ಅವರು ಆಫ್ಲೈನ್ ಕ್ಲಾಸಿಗೆ ಬರ್ಬೇಕು. ಅದನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ ನಿಮ್ಗೆ ಯಾವ ರೀತಿ ಯಾವ ಕ್ಲಾಸ್ ಇರುತ್ತೆ ಅಂತ. ಓಕೆನಾ? ಸೊ ಇಲ್ಲಿ ನಮ್ಗೆ ಆಫ್ ಕ್ಯಾಸ್ಟ್ ಐರನ್ ಇದೆ, ಇನ್ನೊಂದೇನಿದೆ ಆಫ್ ಸ್ಟೀಲ್ ಇದೆ. ಓಕೆನಾ? ಸೊ ಹಾಗಾದ್ರೆ ಇಲ್ಲಿ ನೋಡಿ, ನೆಕ್ಸ್ಟ್ ಬರುವಂತ ವಿಧ ಯಾವ್ದಪ್ಪ ಅಂದ್ರೆ ಫುಲ್ ಸ್ಟೀಲ್. ನೋಡಿ ಕಾಣ್ತಲ್ವಾ, ಇಲ್ಲಿ ಕಾಣ್ತಾ ಇದೆ ಫುಲ್ ಸ್ಟೀಲ್ ಬಾಡಿ, ಫುಲ್ ಸ್ಟೀಲ್ ಇರುತ್ತೆ ಬಾಡಿ. ಸೊ ಬೇಸ್ ಒಂದು ಕ್ಯಾಸ್ಟ್ ಐರನ್ ಇರ್ಬೋದು, ಯಾಕಂದ್ರೆ ಅದನ್ನ ಸ್ಟೀಲ್ ಮಾಡಕ್ ಆಗಲ್ಲ. ಯಾಕಂದ್ರೆ ಇದರಲ್ಲಿ ಕೆಲವೊಂದಿಷ್ಟು ಪಾರ್ಟ್ಸ್ ಗಳಿದೆ. ಪಾರ್ಟ್ಸ್ ಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ, ಅಂದ್ರೆ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನೋಡೋಣ. ಓಕೆ, ಸೊ ಇಲ್ಲಿ ನೋಡಿ ನಿಮ್ಗೆ ಫುಲ್ ಸ್ಟೀಲ್ ಇದೆ, ಕಾಣ್ತಾ ಇದೆಯಲ್ವಾ? ಫುಲ್ ಸ್ಟೀಲ್ ಪಂಪ್ ಇದೆ, ಫುಲ್ ಸ್ಟೀಲ್ ಮೋಟರ್ ಇದೆ. ಸೊ ಇದು ಮೋಟ್ರು, ಏನಿದು ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಿ, ಇದು ಮೋಟ್ರು, ಸೊ ಇದು ಪಂಪ್ ಈ ಕ್ಲಾಸ್ ಅಲ್ಲಿ ಇರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ನೋಡೋಣ. ನಾನು ಸಾಧ್ಯವಾದ್ರೆ ಪಂಪನ್ನು ಕೂಡ ಇಲ್ಲಿ ಅಲೈನ್ಮೆಂಟ್ ಮಾಡೋದನ್ನು ನಾನು ತೋರಿಸಿರ್ತೇನೆ. ಸೊ ಅದಾದ ನಂತರ ರನ್ ಮಾಡೋದನ್ನು ಕೂಡ ನಾನು ಇಲ್ಲ ಪ್ರೊಸೀಜರ್ ಮಾಡಿ ತೋರಿಸಿರ್ತೀನಿ. ಸೊ ಕಂಪ್ಲೀಟ್ ವಿಡಿಯೋ ನೋಡ್ರಿ, ಅಮೌಂಟ್ ಹಾಕಿರ್ತೀರಿ, ಕಂಪ್ಲೀಟ್ ವಿಡಿಯೋ ನೋಡ್ರಿ. ನೀವು ಮಾಡಿ ಆದ್ಮೇಲೆ ಸಕ್ಸಸ್ ಆದ್ಮೇಲೆ ನನಗೆ ಹೇಳಿ, ಸರಿನಾ? ಸೊ ಸಕ್ಸಸ್ ಆಗಿದೆ ಸರ್, ನಾವು ಇಲ್ಲಿ ಅಮೌಂಟ್ ಹಾಕಿ ಕಲಿತಿರೋದಕ್ಕೂ ಸಕ್ಸಸ್ ಆಗಿದೆ ಅಂತ ಹೇಳಿ ನಾವು ಕೆಲವೊಂದಿಷ್ಟು ರಿವ್ಯೂ ಅನ್ನ ತಗೊಂತೀವಿ. ಯಾರೆಲ್ಲ ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ಕಾಲ್ ಮಾಡ್ತೀವಿ, ನಿಮ್ಮ ಒಂದು ರಿವ್ಯೂ ಅನ್ನು ನಾವು ತಗೊಂತೀವಿ. ಸೊ ಪೂರ್ಣ ಕ್ಲಾಸ್ ನೀವು ಕಲಿಬೇಕಪ್ಪ ಅಂತಂದ್ರೆ ನಮ್ಮ ಒಂದು ಆಪ್ ಅಲ್ಲಿ ನೋಡಿ, ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಆಪ್ ಲಿಂಕ್ ಹಾಕಿದೀವಿ. ಅದರಲ್ಲಿ ನೀವು ಈ ಒಂದು ಕೋರ್ಸ್ ಲಿಂಕ್ ಅನ್ನ ನೀವು ಪರ್ಚೇಸ್ ಮಾಡಬೇಕಾಗಿರ್ತದೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ, ಯಾರೆಲ್ಲ ಈ ಫಸ್ಟ್ ಕ್ಲಾಸಸ್ ಅನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಿ, ಇದು ನಿಮಗೆ ಕಂಪ್ಲೀಟ್ ಕ್ಲಾಸ್ ಬೇಕಲ್ವಾ? ಸೊ ಕಂಪ್ಲೀಟ್ ಕ್ಲಾಸ್ ಬೇಕು ಅಂದ್ರೆ, ಸೊ ನೀವು ಕಂಪ್ಲೀಟೆಡ್ ವಿಡಿಯೋಸ್ ಎಲ್ಲ ಕಂಪ್ಲೀಟ್ ನೋಡ್ಬೇಕು ಅಂತಂದ್ರೆ ನಮ್ಮ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ನಮ್ಮ ಒಂದು ಕೋರ್ಸಿನ ಲಿಂಕ್ ಅನ್ನು ಹಾಕಿದ್ದೀನಿ. ಕೋರ್ಸ್ ಲಿಂಕ್ ಅನ್ನ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡೋದ್ರ ಮುಖಾಂತರ ನಿಮ್ಗೆ ಕಂಪ್ಲೀಟ್ ವಿಡಿಯೋಸ್ಗಳು ಸಿಗುತ್ತೆ. ಸೊ ಅವಾಗ ನೀವು ಕಂಪ್ಲೀಟ್ ಬೋರ್ವೆಲ್ ಮೋಟಾರ್ ರಿವೈಂಡಿಂಗ್ ಅನ್ನ ಮನೆಯಲ್ಲೇ ಕುಳಿತುಕೊಂಡು ನೋಡಿ ಮತ್ತೆ ಕಲಿತು ಮತ್ತೆ ಅದರಿಂದ ಉದ್ಯೋಗವನ್ನ ನೀವು ಸ್ಟಾರ್ಟ್ ಮಾಡಿ. ಸ್ನೇಹಿತರೆ, ಈ ಒಂದು ಮೊದಲನೇ ಕ್ಲಾಸ್ ನಿಮ್ಗೆ ಇಲ್ಲಿ ಮಾಡಿದ್ವಿ, ಇದು ಎರಡರಲ್ಲೂ ಅಪ್ಲೋಡ್ ಆಗಿರುತ್ತೆ. ಸೊ ಒಂದು ಕ್ಲಾಸ್ 1 ಅಲ್ಲೂ ಕೂಡ ನಮ್ಮ ಒಂದು ಆನ್ಲೈನ್ ಕ್ಲಾಸ್ ಅಲ್ಲೂ ಕೂಡ ಅಪ್ಲೋಡ್ ಆಗಿರುತ್ತೆ, ಯೂಟ್ಯೂಬ್ ಅಲ್ಲೂ ಕೂಡ ಅಪ್ಲೋಡ್ ಆಗಿರುತ್ತೆ. ಸೊ ಯಾರೆಲ್ಲ ಕಂಪ್ಲೀಟ್ ವಿಡಿಯೋ ಬೇಕು ಅವರು ಡಿಸ್ಕ್ರಿಪ್ಷನ್ ಹೋಗಿ ಲಿಂಕ್ ಅನ್ನು ಕ್ಲಿಕ್ ಮಾಡ್ತಕ್ಕಂಥ. ಸ್ನೇಹಿತರೆ, ಇನ್ನೂ ಒಂದು ಹೇಳೋದು ವಿಷಯ ಏನಂತಂದ್ರೆ, ನೋಬಲ್ ಟೆಕ್ನಿಕಲ್ ಟ್ರೈನಿಂಗ್ ಸೆಂಟರ್ನ ಆಫ್ಲೈನ್ ಕ್ಲಾಸಸ್ಗೆ ಬರೋದಾದ್ರೆ ನಮ್ಮ ಒಂದು ಆಫ್ಲೈನ್ ಕ್ಲಾಸಸ್ಗಳು ಯಾವ್ಯಾವ ಇದಾವೆ ಅಂತಂದ್ರೆ ಹೋಮ್ ಅಪ್ಲಯನ್ಸಸ್ ಇದೆ. ಯಾವ್ದಿದೆ? ಸೊ ಹೋಮ್ ಅಪ್ಲಯನ್ಸಸ್ ಇದೆ. ಸೊ ಹೋಮ್ ಅಪ್ಲಯನ್ಸಸ್ ಕಲಿಬಹುದು. ಅದರಲ್ಲೇ ಬರುವಂತ ಇನ್ನೊಂದು ಅಡ್ವಾನ್ಸ್ ಹೋಮ್ ಅಪ್ಲಯನ್ಸಸ್ ಇದೆ, ಮತ್ತೆ ಪವರ್ ಟೂಲ್ಸ್ ಇದೆ,
ಸಬ್ಮರ್ಸಿಬಲ್ ಬೋರ್ವೆಲ್ ಮೋಟಾರ್ ರಿವೆಂಡಿಂಗ್ ಇದೆ, ಇಂಡಕ್ಷನ್ ಮೋಟಾರ್ ರಿವೆಂಡಿಂಗ್ ಇದೆ, CCTV ಇನ್ಸ್ಟಾಲೇಷನ್ ಇದೆ. ಇದಿಷ್ಟು ತರಬೇತಿಗಳು, 6 ತರಬೇತಿಗಳು ನಮ್ಮಲ್ಲಿ ಪ್ರತಿ ತಿಂಗಳು ನಡೆಯುತ್ತೆ. ಪ್ರತಿ ತಿಂಗಳು ನಮಗೆ ಕ್ಲಾಸು ನಡೆಯುತ್ತೆ. ನಿಮಗೆ ಬೇಕಾದ್ರೆ ನಮ್ಮಲ್ಲಿ ಏನಿದೆ, ಈ ಒಂದು ಸಂಖ್ಯೆ ಇದೆ. ನಿಮ್ಗೆ ಏನಾದ್ರೂ ತರಬೇತಿ ಬೇಕಪ್ಪ ಅಂತಂದ್ರೆ, ನಿಮ್ಗೆ ತರಬೇತಿ ಬೇಕಂದ್ರೆ ಪ್ರತಿ ತಿಂಗಳು 1ನೇ ತಾರೀಕಿನಂದು ನೀವು ಕಾಲ್ ಮಾಡಿಕೊಂಡು ಬುಕ್ಕಿಂಗ್ ಮಾಡ್ಕೋಬಹುದು. 1ನೇ ತಾರೀಕಿನಂದು ನೀವು ಕಾಲ್ ಮಾಡಿ ಯಾವ ನಂಬರ್ಗೆ ಕೆಳಗಡೆ ಬರೀತೀರಿ ಸೊ ಅಲ್ವಾ, 9148366427 ಈ ನಂಬರಿಗೆ ಕಾಲ್ ಮಾಡಿ. ಪ್ರತಿ ತಿಂಗಳು 1ನೇ ತಾರೀಕು ಕಾಲ್ ಮಾಡ್ರಿ. ನಿಮಗೆ ಯಾವ ತರಬೇತಿ ಬೇಕಲ್ವಾ, ಯಾವ ತಾರೀಕಿನಂದು ಬೇಕು ಆಫ್ಲೈನ್ ಕ್ಲಾಸ್ ನೋಡಿ. ನಿಮ್ಗೆ ಏನಿದೆ ಅಂತ ಅಂದ್ರೆ, ಯಾವ ತಾರೀಕು ನಿಮಗೆ ಬರ್ಲಿಕ್ಕೆ ಆಗ್ತದೋ ಆ ತಾರೀಕಿನಲ್ಲಿ ಬುಕ್ಕಿಂಗ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಯಾವುದೇ ರೀತಿಯಾದ ಬ್ಯಾಚ್ ಇರಲ್ಲ, ನಮ್ಮಲ್ಲಿ ಏನಿರಲ್ಲ, ಬ್ಯಾಚ್ ಇರಲ್ಲ. ಇಂಡಿವಿಜುವಲ್ ಕ್ಲಾಸ್ ಇರುತ್ತೆ, 1-to-1 ಕ್ಲಾಸ್ ಇರುತ್ತೆ. 1-to-1 ಒಬ್ಬರಿಗೆ ಒಂದೇ ಪಾಠ, 4 ಜನ ಬಂದ್ರೆ 4 ಜನಕ್ಕೆ ಪಾಠ. ಸೊ 1-to-1 ಕ್ಲಾಸಸ್ ಅನ್ನು ಕೊಡ್ತೀವಿ. ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿ ಬ್ಯಾಚ್ ಇರಲ್ಲ ನಮ್ಮಲ್ಲಿ. ಸೊ ಹಾಗಾಗಿ ನೀವೇನ್ ಮಾಡಿ, 1ನೇ ತಾರೀಕು ಫೋನ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ ಬ್ಯಾಚ್ ಬೇಕೋ ಅದನ್ನ ನೋಡ್ಕೊಳ್ಳಿ. ಸೊ ಅವಾಗ ನೀವು ಕಲಿಬಹುದು. ಸರ್ ಇದು ಹೋಮ್ ಅಪ್ಲಯನ್ಸಸ್ ಎಷ್ಟು ದಿನ ಅಂತ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದೆ ನೋಡಿ. 15 ದಿನ ಇದು 15 ದಿನ, ಇದು ಕೂಡ 15 ದಿನ. ಪ್ರತಿ ಕ್ಲಾಸಸ್ಸು ಕೂಡ 15 ದಿನ ಇರ್ತದೆ. ಪ್ರತಿ ಕ್ಲಾಸಸ್ಸು, ಪ್ರತಿ ಕೋರ್ಸು ನಿಮ್ಗೆ 15 ದಿನ ಇರುತ್ತೆ. ಸಬ್ಮರ್ಸಿಬಲ್ ಬೋರ್ವೆಲ್ ಬೇಕಾ, ಅದು ಕೂಡ 15 ದಿನ ಇರುತ್ತೆ. ಇಂಡಕ್ಷನ್ ಬೇಕಾ, ಅದು ಕೂಡ 15 ದಿನ ಇರುತ್ತೆ. ಸೊ CCTV ಬೇಕಾ, ಇದು ಕೂಡ 6 ದಿನ ಇರುತ್ತೆ. CCTV ಏನಿರುತ್ತೆ 6 ದಿನ ಇರುತ್ತೆ ಕೇವಲ. ಸೊ ನೀವು ಯಾವ ಉದ್ಯೋಗ ಬೇಕಾದ್ರೂ ಮಾಡ್ಬೋದು, ಯಾವ ಉದ್ಯೋಗ ಬೇಕಾದ್ರೂ ನಿಮ್ಗೆ ಇಷ್ಟವಾದ ಉದ್ಯೋಗವನ್ನು ನೀವು ಆರಿಸ್ಕೊಂಡು ಉದ್ಯೋಗವನ್ನ ಸ್ಟಾರ್ಟ್ ಮಾಡ್ಬೋದು. ಸ್ನೇಹಿತರೆ ಎಲ್ರಿಗೂ ಕೂಡ ಧನ್ಯವಾದಗಳು. ಯಾರೆಲ್ಲ ಆನ್ಲೈನ್ ಕ್ಲಾಸ್ ಬೇಕು ಅಂತ ಅಂತೀರಾ, ಯಾರಿಗೆ ಬರ್ಲಿಕ್ಕಾಗಲ್ಲ ಅವ್ರು ಆನ್ಲೈನ್ ಕ್ಲಾಸ್ಗೆ ಕೆಳಗಡೆ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಆ್ಯಪ್ ಲಿಂಕ್ ಇದೆ. ಆ್ಯಪ್ ಲಿಂಕ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ಅಲ್ಲೂ ಕೂಡ ಕೋರ್ಸಸ್ ಅನ್ನು ಕಲಿಬಹುದು. ಹಾಗೇನೆ ನಿಮ್ಗೆ ಯಾರೆಲ್ಲ ಆಫ್ಲೈನ್ ಕ್ಲಾಸಸ್ ಬೇಕು ಅವ್ರು ಈ ನಂಬರ್ಗೆ ಕಾಲ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮತ್ತೆ